ಗಿಣ್ಣ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಫ್ರೆಂಡ್ಸ್. ಗಿಣ್ಣ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ಬಟ್ಲೆ ಗಿಣ್ಣು ಮಾಡೋ ರೆಸಿಪಿ ಹೇಗೆ ಅಂತ ತೋರಿಸಿಕೊಡ್ತೀನಿ. ಹಸು ಇಳಿದು 2-3 ದಿನದಲ್ಲೇ ಮಾಡುವ ಬಟ್ಲೆ ಗಿಣ್ಣ ರೆಸಿಪಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾ GB ಕ್ರಿಯೇಷನ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅರ್ಧ ಲೀಟರ್ ಅಷ್ಟು ಹಸುವಿನ ಹಾಲನ್ನು ತಗೊಂತಾ ಇದ್ದೀನಿ. ಈ ಹಾಲಿಗೆ ಒಂದು 250 ಗ್ರಾಂ ಅಷ್ಟು ಆರ್ಗಾನಿಕ್ ಬೆಲ್ಲವನ್ನ ಹಾಕೊಂತ ಇದ್ದೀನಿ. ಕರು ಇಳಿದ ಮೊದಲನೇ ದಿನದ ಹಾಲಿರುತ್ತಲ್ಲ ಅದನ್ನ ಒಂದು ಹಾಲಿಗೆ ಬೆಲ್ಲ ಹಾಕೊಂಡಿದ್ವಲ್ಲ, ಬೆಲ್ಲ ಮತ್ತು ಬೇವಿನ ಹಾಲು ಹಾಕೊಂಡಿದ್ವಲ್ಲ, ಮೂರನ್ನು ಇವಾಗ ಚೆನ್ನಾಗಿ ಕೈಯಾಡಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಇವಾಗ ಇದು ಪೂರ್ತಿಯಾಗಿ ಬೆಲ್ಲ ಕರಗಿದೆ. ಕರಗಿರೋ ಬೆಲ್ಲವನ್ನ ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ಆರ್ಗಾನಿಕ್ ಬೆಲ್ಲವನ್ನೇ ಹಾಕೊಳ್ಳಿ, ರುಚಿ ತುಂಬಾ ಚೆನ್ನಾಗಿ ಇರುತ್ತೆ. ಕುಕ್ಕರಿಗೆ ಒಂದು ಅರ್ಧ ಲೀಟರ್ ನೀರನ್ನ ಹಾಕೊಂತ ಇದ್ದೀವಿ. ಕುಕ್ಕರಿಗೆ ಇವಾಗಲೇ ಹಾಲು ಬೆಲ್ಲ ಎಲ್ಲ ಶೋಧಿಸಿಟ್ಕೊಂಡಿರೋ ಪಾತ್ರೆಯನ್ನ ಇಟ್ಕೊಂತ ಇದ್ದೀನಿ. ಇವಾಗ ಏಲಕ್ಕಿ, ಶುಂಠಿ ಪುಡಿಯನ್ನ ಹಾಕೊಂತ ಇದ್ದೀವಿ. ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಒಲೆ ಮೇಲೆ 3 ವಿಷಲ್ ಆಗಕ್ಕೆ ಇಟ್ಟಿದ್ದೀವಿ. ಇವಾಗ ಇದು 3 ವಿಷಲು ಆಗಲಿ. 3 ವಿಷಲು ಆದ ನಂತರದಲ್ಲಿ ತಣ್ಣಗಾಗಕ್ಕೆ ಬಿಡಬೇಕು. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತೆಗಿಬೇಕು. ನೋಡಿ ಇವಾಗ ಇದು ಪೂರ್ತಿಯಾಗಿ ಬೆಂದಿದೆ. ಇಲ್ಲಾಂದ್ರೆ ಬೆಂದಿದೆ ಇಲ್ಲ ಅಂತ ನೋಡಕ್ಕೆ ಒಂದು ಕಡ್ಡಿ ಹಾಕಿ ನೋಡಿದ್ರೆ ಕಡ್ಡಿ ಗಂಟೆ ಇಲ್ಲ ಅಂದ್ರೆ ಪೂರ್ತಿಯಾಗಿ ಬೆಂದಿದೆ ಅಂತ. ಇದು ಪೂರ್ತಿಯಾಗಿ ಬೆಂದಿದೆ. ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ. ಬಟ್ಲ ಗಿಣ್ಣು ನಮ್ದು ರೆಡಿಯಾಗಿದೆ. ಈ ರೀತಿಯಾಗಿ ದಪ್ಪವಾಗಿ ಬಂದಿದೆ. ಆರೋಗ್ಯಕರವಾದ ಬೆಲ್ಲ ಹಾಕಿ ಮಾಡಿದ ಹಸುವಿನ ಹಾಲಿನಿಂದ ಗಿಣ್ಣು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿ ನೋಡಿದ್ರಲ್ಲ. ಹಸು ಎಳೆದು 2-3 ದಿನದಲ್ಲೇ ಮಾಡುವ ಬಟ್ಲ ಗಿಣ್ಣು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತೋರಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.